ಆಚಿ ಮಸಾಲ. ಎಂತ ಅಡಿಗೆಯು ರುಚಿಯಾಗೋ ರಹಸ್ಯವು 20 ರೂಪಾಯಿ. 13ನೇ ತಾರೀಕು ಬರ್ತಾ ಇದ್ದಾರೆ ಜೋಸೆಫ್ ವಿಜಯ್ ಅವರು. ನೋಡಿ ಸರ್, ಈಗ ಏನಂತಂದ್ರೆ ಸರ್, ನನಗೆ ಪದೇ ಸರ್ 3 ದಿನದಿಂದ ಕಂಟಿನ್ಯೂಸ್ ಇದನ್ನೇ ಹೊಯ್ಕೋತಿದ್ದೀನಿ ಸರ್. ನಾ ಐ ಮೇ ಸೌಂಡ್ ವೆರಿ ರಫ್, ನಮ್ಮ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ಹೊಯ್ಕೋತಿದ್ದೀನಿ ಅಂತಂದರೆ ಸರ್, ನನ್ನ ಲಂಗ್ಸ್ ಔಟ್ ನಾನು ಬಡ್ಕೋತಿದ್ದೀನಿ ಅಂತ ಅರ್ಥ. ಏನಂತಂದರೆ ನಮ್ಮ ರೈತರು ಮತ್ತು ಕನ್ನಡ ಒಕ್ಕೂಟಗಳು ಮತ್ತು ಸಂಘಟನೆಗಳು ಇವತ್ತು ಹೋರಾಟ ನಡೆಸ್ತಾ ಇರೋದು ಅವ್ರಿಗೋಸ್ಕರ ಅಲ್ಲ, ಅವ್ರ ಬೆಳೆಗಳಿಗೋಸ್ಕರ ಅಲ್ಲ, ಅವ್ರ ಕೃಷಿ ಭೂಮಿಗೋಸ್ಕರ ಅಲ್ಲ, ನಮಗೋಸ್ಕರ, ಬೆಂಗಳೂರಿನ ಜನ ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇರೋದು. ಕೇಸ್ ಹಾಕಿಸ್ಕೊಳ್ಳೋದು, ಕ್ರಮಗಳನ್ನ ಎದುರಿಸೋದು ನಮಗೋಸ್ಕರ. ಅರ್ಥ ಮಾಡ್ಕೊಳ್ಳಿ ನೀವು ಬೆಂಗಳೂರಿನ ಜನ. ಈಗ ಸುಮ್ಮನೆ ಇರ್ತಾರ್ರಿ ಸರ್, ನಾಳೆ ಯಾವಾಗ ಕಾವೇರಿ ನೀರು ಬಂದ್ ಮಾಡ್ತಾರಲ್ಲ, ನಾಳೆ ಏನೋ ಒಂದ್ ಸ್ವಲ್ಪ ಎಷ್ಟೋ ಅವರ್ ಇಲ್ವಂತೆ ನೀರು, ಹಂಗೇನಾದ್ರೂ 2 ದಿನ ಬಿಡ್ಲಿಲ್ಲ ಅಂದ್ರೆ ಸರ್ ನೋಡ್ರಿ, ಹ್ಯಾಶ್ ಟ್ಯಾಗ್ ಟೈಪ್ ಕುಟ್ಟಾರ ನೋಡ್ರಿ, ಬೆಂಗಳೂರು ಈಸ್ ನಾಟ್ ಸೇಫ್, ಬೆಂಗಳೂರು ದೇರ್ ಇಸ್ ನೋ ವಾಟರ್ ಕ್ರೈಸಿಸ್, ದೇರ್ ಇಸ್ ನೋ ವಾಟರ್. ಬೇಕಾದ್ರೆ ಚಂಬು ಬಿಂದಿಗೆ ಎಲ್ಲ ಫೋಟೋ ಹಾಕ್ತಾರೆ, ಅಷ್ಟಕ್ಕಷ್ಟೇ ಸೀಮಿತ. ಯಾರು ಮಾತಾಡಲ್ರಿ ಸರ್, ಯಾರು ಮಾತಾಡಲ್ಲ. ಸೊ ಇಂಥ ಸಂದರ್ಭದಲ್ಲಿ ಸರ್, ಈಗ ನೀರು ಬಿಡ್ಬೇಕಾ CM ಬರೋವರೆಗೂ, ಅಥವಾ ನೀರು ಬಿಡ್ಲಾರ್ದ ಅವ್ರು ಬಂದ್ಮೇಲೆ ಮಾತಾಡಿ ಆಮೇಲೆ ಏನು ಇವರಿಬ್ರು ಮಾತಾಡಿದ ಫಲಶ್ರುತಿ ಏನು ಅಂತ ನೋಡಿ ಬಿಡ್ಬೇಕಾ ಸರ್? ದಿಸ್ ಈಸ್ ದಿ ಚಾಲೆಂಜ್. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಆಪ್ಷನ್ಸ್ ಅಮ್ಮ, ನಮಗೆ ಮೇಕೆದಾಟನ್ನ ಈ ಕಾವೇರಿ ಡಿಸ್ಪ್ಯೂಟ್ ಒಳಗಡೆ ತರುವಂಥ ಅವಶ್ಯಕತೆ ಇಲ್ಲ. ಅದನ್ನು ಸೈಡ್ಗೆ ಇಟ್ಬಿಡಿ. ಯಾಕೆ ಅಂದರೆ ನಾನು ಈಗಾಗಲೇ 25 ವರ್ಷದಿಂದ ಹೇಳ್ತಾ ಇದ್ದೀನಿ, ತಮಿಳ್ನಾಡಿಗೆ ಮನವಿ ಮಾಡೋದು ನಮ್ಮ ಮೂರ್ಖತನ, ಇದು ನಮ್ಮ ಹಕ್ಕು. ರಾಜ್ಯದ ಒಳಗಡೆ ನಮ್ಮ ನೀರನ್ನು ನಾವು ಸೇಕರಣೆ ಮಾಡೋದು ಇದು ನಮ್ಮ ರೈಟ್ಸ್, ಇದು ಕೇಳೋಕ್ಕೆ ಹೋಗಬೇಡಿ ಅಂತ. ಈಗೇನೋ ಮಂತ್ರಿಗಳು, ಕೇಂದ್ರ ಸರ್ಕಾರ ಹೇಳಿದೆ, ಇಲ್ಲ ನಿಮ್ಮ ರೈಟ್ಸ್ ನೀವು ಕಟ್ಕೊಳ್ರಿ, ಅವ್ರದ್ದು ಏನು ಕೇಳೋ ಪರಿಸ್ಥಿತಿ ಇಲ್ಲ ಅಂತ. ಕ್ಲಿಯರಮ್ಮ ಇದು. ಈಗ ಈ ಪ್ರಶ್ನೆ, ಈಗ ವಿಜಯನ್ ಅವರು ಕರ್ನಾಟಕಕ್ಕೆ ಬರ್ತಾರೆ, ನೀರು ಬಿಡಬೇಕೋ ಬೇಡವೋ ಪ್ರಶ್ನೆ ಬಂದಾಗ ನಾವು ನೀರು ಬಿಡೋದನ್ನು ನಿಲ್ಲಿಸಬೇಕು. ಈಗ ಎರಡನೇದು, ನಮಗಿರ್ತಕ್ಕಂಥ ಆಪ್ಷನ್ಸು ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಈಗ ತಾವು ಕೊಟ್ಟಿರೋ ತೀರ್ಮಾನವನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಬರಗಾಲ ಮುಂದುವರಿತಾ ಇದೆ, ಯಾವುದೇ ಸನ್ನಿವೇಶ ನಮಗೆ ಶುಭ ತರುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ನಮ್ಮ ರೈತರನ್ನ ಅವರು ಹೊಲ ಗದ್ದೆಗಳಿಗೆ ನೀರು ಬಿಡ್ದಲೆ ಬೆಳೆ ಬೆಳೆಯೋದಕ್ಕೆ ನಾವು ಕಟ್ ಮಾಡಿದ್ದೀವಿ. ಈಗ ನಿಮ್ಮ ಡಿಮ್ಯಾಂಡು ಬೆಳೆಗೆ ನೀರು ಬಿಡಬೇಕು ಅಂತ ಇದ್ದೀರಿ. ಇದು ಯಾವುದೇ ಕಾರಣದಿಂದ ಸಾಧ್ಯ ಇಲ್ಲ ಅಂತ ಹೇಳಿ ನಾವೇನು ಮಾನಿಟ್ರಿ ಕಮಿಟಿ ಇದೆ, ಮಾನಿಟ್ರಿ ಕಮಿಟಿ ಮುಂದೆ ಅರ್ಜಿ ಹಾಕ್ತಾ ಇದ್ದೀವಿ. ಏನು CWRC ಏನಿದೆ, ಈ ತೀರ್ಮಾನವನ್ನು ನಾವು ಪಾಲನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀವಿ. ಈಗಿರ್ತಕ್ಕಂಥದ್ದು ಇಷ್ಟೇ ನಮ್ಗೆ ಆಪ್ಷನ್ಸ್ ಇರೋದು. ನಾವು ನೀರು ಬಿಡೋದಿಲ್ಲ, ನಾವು ಅರ್ಜಿ ಹಾಕಿದ್ದೀವಿ, ಅಲ್ಲಿ ಮನವಿ ಸಲ್ಲಿಸ್ತೀವಿ. ಆ ಮನವಿಯನ್ನು ಪರಿಗಣಿಸಿ ಅದು ತೀರ್ಮಾನ ಆಗೋವರೆಗೆ ನಾವು ಇಲ್ಲಿ ನೀರು ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಸರ್, ಈ ಸಂಕಷ್ಟ ಪರಿಹಾರ ಸೂತ್ರ, ಡಿಸ್ಟ್ರೆಸ್ ಫಾರ್ಮುಲಾ, ಇದಕ್ಕೆ ಸುಪ್ರೀಂ ಕೋರ್ಟ್ ಏನಾದರೂ ಒಂದು ಫಾರ್ಮುಲಾ ಕಂಡು ಹಿಡಿಯದ ಹೊರತು ಸರ್, ಇದು ಹೆಂಗೆ ಸರ್ ಬಗೆಹರಿಯುತ್ತೆ? ಒಂದು ಫಾರ್ಮುಲಾ ಬೇಕಲ್ಲ ಸರ್? ಸುಪ್ರೀಂ ಕೋರ್ಟಿಗೂ ಯಾವುದೇ ಫಾರ್ಮುಲಾವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬರೀ ಹೇಳೈತಷ್ಟೇ, 2018ರಲ್ಲಿ ಹೇಳೈತಷ್ಟೇ, ಪದ ಹೇಳೈತಿ ಡಿಸ್ಟ್ರೆಸ್ ಫಾರ್ಮುಲಾ. ಇಬ್ರು ಕೂಡ ಅನುಪಾತದ ಆಧಾರದ ಮೇಲೆ ನೀವು ನೀರನ್ನ ಹಂಚಿಕೊಳ್ಳಿ ಅಂತ. ಅದ್ ಏನ್ ಫಾರ್ಮುಲಾ ಸರ್? ಅನುಪಾತ, ಅವ್ರದೊಂದು ಅನುಪಾತ, ನಮ್ದೊಂದು ಅನುಪಾತ. ನಾವ್ ಹೇಳ್ತೀವಿ ನಮ್ಮ ಜಲಾಶಯಗಳಲ್ಲಿ ಇರುವಂತ ನೀರಿನ ಮಟ್ಟ ಅಂತ ಹೇಳ್ತೀವಿ, ನಿಮ್ಮಲ್ಲಿರುವಂತ ಅಂತರ್ಜಲ ಮಟ್ಟ ಅಂತೀವಿ. ಅವ್ರು ಹೇಳ್ತಾರೆ ಒಟ್ಟಾರೆ ಈ ಒಂದು ಕಾವೇರಿ ಬೇಸನ್ ನಲ್ಲಿ ಬರುವಂತಹ ಮಳೆಯ ಪ್ರಮಾಣ ಅಂತಾರೆ. ಮಳೆ ಬಂದಿದ್ದೇನು ಜಲಾಶಯದಲ್ಲಿ ಹಂಗೆ ತುಂಬಿಕೊಂಡಿರುತ್ತಾ ಸರ್? ಮಳೆ ಬೀಳುವಂತಹ ನೀರು ಹೆಂಗ್ ಹರಿದು ಹೋಗುತ್ತೆ ಎಲ್ಲ ಜಲಾಶಯ? ಈ ಥರದ್ದು ಭಾಳ ಇದಾವ್ರಿ ಸರ್. ಇಲ್ಲಿ ಒಂದಮ್ಮ ನಮಗಿರ್ತಕ್ಕಂಥ ಆಪ್ಷನ್ಸು ನಾವು ಮಾಡಬೇಕಾಗಿರೋದು ಇಷ್ಟೇ. ಈಗ ನಮಗೆ ಬಲವಂತವಾಗಿ ನೀರು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರೇನು ಕುಡಿಯೋ ನೀರಿಗೆ ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಅವರು ಬೆಳೆ ಬೆಳೆಯೋದಕ್ಕೆ ಅವರು ಡಿಮ್ಯಾಂಡ್ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಮುಂದೆ ಬೇಕಾದರೂ ಅವರು ಸುಪ್ರೀಂ ಕೋರ್ಟ್ ಕ್ವಶನ್ ಮಾಡಿದರು, ನಮಗೆ ಹೇಳಲಿಕ್ಕೆ ಭಾಳಷ್ಟು ಈ ಸನ್ನಿವೇಶ ಭಾಳ ಆಧಾರವಾಗಿದೆ. ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಮಾನಿಟರಿ ಕಮಿಟಿ ಮುಂದೆ ನಾವು ಹೋಗಬೇಕಾಗಿದೆ. ಅಲ್ಲಿ ನಾವು ಅಬ್ಜೆಕ್ಷನ್ನ ಫೈಲ್ ಮಾಡ್ತೀವಿ. 30 ಸೆಕೆಂಡ್ಸ್ ಇಟ್ಬಿಡ್ತೀನಿ ಮೇಡಮ್. ನೋಡಿ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅವ್ರು ಏನಾದರೂ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಆಗುತ್ತೆ ಅಂತ ಏನಾದ್ರು ಹೇಳಿ ಕಾವೇರಿ ಇಶ್ಯೂಸಲ್ಲಿ ತಮಿಳ್ನಾಡು CM ಅವ್ರು ಏನಾದ್ರು ಒಂದು ವೇಳೆ ಬರಲೇ ಇಲ್ಲ ಅಂತ ತಿಳ್ಕೊಳ್ಳಿ. ಈಗ ನೀರು ಬಿಟ್ಟಾದ್ಮೇಲೆ ಈ ಚರ್ಚೆ ಎಲ್ಲಾಗುತ್ತೆ, ಯಾವಾಗ ಆಗುತ್ತೆ, ಯಾವ ರೀತಿ ಆಗುತ್ತೆ?
ಲಾ ಅಂಡ್ ಆರ್ಡರ್ ಇಶ್ಯೂಸ್ ಅಂತ ಅಂದ್ಬಿಟ್ಟು ಇವರು ಏನ್ ಬೇಕಾದ್ರೆ ರೀಸನ್ಸ್ ಕೊಡ್ಬೋದು ಇನ್ನೊಂದು 13 ದಿವಸ ಆದ್ಮೇಲೆ. ಪ್ರಧಾನಮಂತ್ರಿಗಳು ಕರೆದು ಮಾತಾಡ್ಸಿ ಅಂತೀರಾ? ನೋ ನಾವ್ ಹೇಳ್ತಾ ಇರೋದು ಈಗ ತಮಿಳ್ನಾಡು ಅವ್ರಿಗೆ ನೀರು ಬೇಕು ಅಂತಂದ್ರೆ 13ನೇ ತಾರೀಕು ಯಾಕೆ ಬರ್ತೀರಾ? ನಾಳೆನೆ ಬನ್ನಿ ನೀವು. ಡೆಲ್ಲಿಯಿಂದ ಸಿಎಂ ನಾಳೆನೆ ಬನ್ನಿ, ನಾಳೆನೆ ಕೂತ್ಕೊಂಡು ಮಾತಾಡೋಣ. ಅವತ್ತು ಮಾತಾಡಿರೋದ ಇವತ್ತು ಮಾತಾಡಿರೋದ, ಆದ್ರೆ ಡಿಫ್ರೆನ್ಸ್ ಏನು ಅಂತಂದ್ರೆ ಅಷ್ಟರೊಳಗಡೆ ನೀರ್ ಬಿಟ್ಬಿಟ್ಟಿರ್ತೀವಿ. ಆ ನೀರ್ ಬಿಡೋದ್ರ ಸ್ಟಾಪ್ ಮಾಡ್ಬೇಕು, ನಾಳೆನೆ ಮೀಟಿಂಗ್ ನಡೀಬೇಕು. ಇಲ್ಲಾಂದ್ರೆ ಮೀಟಿಂಗ್ ಅವರೆಗೂ ನೀರ್ ಬಿಡಬಾರ್ದು. ಕೃಷಿ ಸಚಿವರು ಯಾರದಾರ ಸರ್? ಮೇಡಮ್ ರಾಮಲಿಂಗಾರೆಡ್ಡಿ ಅವರು ಅದು ಏನ್ ಹೇಳ್ತಾರೋ ನಮ್ಗೆ ಗೊತ್ತಿಲ್ಲ. ಕೃಷಿ ಸಚಿವರು ಯಾರದಾರ್ರಿ? ಅಲ್ಲ ಅವ್ರಿಲ್ಲ ಬಿಡಿ, ಕೃಷಿ ಸಚಿವರು ಇಲ್ವೇ ಇಲ್ಲ ಬಿಡಿ. ನೀರಾವರಿ ಸಚಿವರು ಅದೆಲ್ಲ ಇವಾಗ ಸಚಿವ ಸಂಪುಟ ವಿಸ್ತರಣೆ ಸೀರಿಯಸ್ ನೋಟ್ ಗಂಭೀರವಾಗಿ ತಗೊಂಡು ಅದೆಲ್ಲ ಮಾಡೋದು ಬಿಟ್ಬಿಟ್ಟು ನೀವು ಬಂದ್ಬಿಟ್ಟು ಮೀಟಿಂಗ್ ಮಾಡಿ ಅಂದ್ರೆ ಹೆಂಗ್ ಸರ್ ಬರಕ್ಕಾಗುತ್ತೆ? ನೀವು ಒಳ್ಳೆ ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಡೆಫಿನೆಟ್ಲಿ 13ನೇ ತಾರೀಕು ಬರೋವರೆಗೂ ಜೋಸೆಫ್ ವಿಜಯ್ ಅವರು ಪರಸ್ಪರ ಇಬ್ಬರು ಮುಖ್ಯಮಂತ್ರಿಗಳು ಮಾತಾಡೋವರೆಗೂ ದಯವಿಟ್ಟು ಒಂದು ಹನಿ ನೀರು ಬಿಡಬೇಡ್ರಿ. ಯಾಕೆಂದ್ರೆ ಅವ್ರು ಬಂದು ಮಾತಾಡಿ ಇಬ್ರು ಏನು ಸೌಹಾರ್ದಯುತವಾಗಿ ಮಾತಾಡಿ ನೀವು ಅಂಗಪಕ್ಷಗಳು ಯಾವ ರೀತಿಯಾಗಿ ಡಿಸಿಷನ್ ತಗೊಳ್ತೀರಾ ಅಂತ ಜನ ವೇಟ್ ಮಾಡ್ತಾರೆ. ಒಂದು ವೇಳೆ ನಿಮ್ಮಿಬ್ಬರಲ್ಲಿ ಮಾತುಕತೆ ಸೌಹಾರ್ದಯುತವಾಗಿ ಮಾಡೋಕ್ಕಾಗಿಲ್ಲ, ಇಬ್ಬರು ಒಂದು ಸೆಟಲ್ಮೆಂಟ್ಗೆ ಬರೋಕ್ಕಾಗಿಲ್ಲ ಅಂತಂದರೆ ಆಮೇಲೆ ಸಮಿತಿಗಳಿದ್ದಾವೆ, ನಮ್ಮ ನಿರ್ಧಾರಗಳಿವೆ. ಆವಾಗ ಏನಾದರೂ ವಿರೋಧ ಪಕ್ಷಗಳು ತುಟಿಪಿಟ್ಟಕ್ಕಂದ್ರೆ ಅವಾಗ ಮಾತಾಡೋಣ. ಬಟ್ ವಿಜಯ್ ಅವ್ರು ಬರೋ ಮಟ್ಟ ಒಂದನಿ ನೀರು ಹೋಗಬಾರ್ದು. ಈಗಾಗಲೇ ರೈತರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ದಿಸ್ ಈಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಡಿ ಕೆ ಶಿವಕುಮಾರ್ ಅವರು. ಅವರ ಗುರುಗಳು SM ಕೃಷ್ಣ ಅವ್ರ ಥರ ಅವರು ತಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾರಾ ಅಥವಾ ರಾಹುಲ್ ಗಾಂಧಿ ಅವರ ಒತ್ತಡಕ್ಕೆ ಮಣಿತಾರಾ? ಪ್ರತಿಪಕ್ಷಗಳಿಗೆ ಆಹಾರ ಆಗ್ತಾರಾ? ರೈತರ ಆಕ್ರೋಶಕ್ಕೆ ಬಲಿ ಆಗ್ತಾರಾ? ಐ ಡೋಂಟ್ ನೋ. ಯಾಕಂದರೆ ಇದು ತುಂಬ ಪೊಲಿಟಿಸೈಸ್ ಆಗಿರೋದ್ರಿಂದ ಪ್ರತಿ ಹೆಜ್ಜೆಯೂ ಕೂಡ ಈಗ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಅವ್ರ ಬತ್ತಳಿಕೆಯಲ್ಲಿ ಏನು ಬಾಣ ಇದೆ ಅಂತ. ಆದರೆ ಬೆಂಗಳೂರಿನ ಜನ ನೀರು ಹಿತಾಮಿತ ಬಳಸ್ರಿ. ಮುಂದೆ ಕಾದಿದೆ ಮಾರಿ ಹಬ್ಬ. ಸಂಕಷ್ಟದ ದಿನಗಳು ಕಾಣ್ತಾ ಇದ್ದಾವೆ ಕಣ್ಣೆದುರುಗಡೆ. ಈ ಸಂದರ್ಭದಲ್ಲಿ ನಾವು ಕೂಡ ಧ್ವನಿ ಎತ್ತಲಿಲ್ಲ ಅಂತಂದರೆ ನಾಳೆ ಕುಡಿಯೋಕೆ ನೀರಿಲ್ಲದೆ ಸಾಯಬೇಕಾಗತ್ತೆ.